ಹೇಳಿದ ನನ್ನ ಹೇಳಿದ ನನ್ನವೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈ ಬಿಡನು ಎಂಬ ಚಾನಲ್ಗೆ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಕರ್ತನ ನಾಮಕ್ಕೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹೌದು ಪ್ರಿಯರೇ, ಇವತ್ತು ನಾನು ಮಾತನಾಡುವಂಥ ವಿಷಯ ದೇವರು ನಮ್ಮನ್ನ ಉದ್ಧರಿಸುವಂಥ ದೇವರು. ಹೌದು, ಎಲ್ರಿಗೂ ಬಹಳ ಇಷ್ಟ ಏನು ಗೊತ್ತಾ? ನಾವು ಉದ್ಧಾರ ಆಗಬೇಕು ಎಂಬುದಾಗಿ, ತಿಪ್ಪೆಲಿರೋರು ಸಿಂಹಾಸನ ಮೇಲೆ ಕುಳಿತುಕೊಳ್ಬೇಕೆಂಬುದಾಗಿ ಆಸೆ. ಹೌದು ಪ್ರಿಯರೇ, ನಮಗೊಂದು ಆಶೀರ್ವಾದ, ಅಯ್ಯೋ ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಮೇಲಕ್ಕೆ ಬರಬೇಕು ಎಂಬುದಾಗಿ ಕೂಡ ನೀನು ಆಸೆ ಪಡಬಹುದು. ಹೌದು, ದೇವರು ಉದ್ಧಾರ ಮಾಡುವಂತ ದೇವರು. ಸತ್ಯವೇದನ್ನು ನೋಡ್ತೇವೆ, ಕೆಳಗೆ ಇದ್ದಂತ ದಾವಿದನನ್ನ ಸಿಂಹಾಸನ ಮೇಲೆ ಕುಂಡಿಸಿದಂತ ದೇವರು ನಮ್ಮ ದೇವರು. ದೇವರು ಆ ರೀತಿ ನಮ್ಮ ನೀತಿವಂತರ ಕೊಂಬು ಎತ್ತಲ್ಪಡ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು, ಯೇಸು ಸ್ವಾಮಿಗೆ ಯಾವಾಗಲೂ ಆಸೆ ದೇವರಿಗೆ ಏನಂತ ಹೇಳಿದ್ರೆ ತನ್ನ ಮಕ್ಕಳು ಉನ್ನತದಲ್ಲಿ ಇರಬೇಕೆಂಬುದಾಗಿ. ಹಾಗಾದ್ರೆ ದೇವರು ಉದ್ಧಾರ ಮಾಡುವಂತ ದೇವರು. ಅದಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಯೋಬನು ಬರೆದ ಪುಸ್ತಕ 22ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರ ಆಗುವಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀನು ಸರ್ವಶಕ್ತನ ಕಡೆ ತಿರುಗಿಕೊಂಡು ಎಂಬುದಾಗಿ. ನಿನ್ಗೆ ಉದ್ಧಾರ ಆಗ್ಬೇಕಾದ್ರೆ 2 ಕಾರ್ಯ ಬಹಳ ಮುಖ್ಯ. ಅಭಿವೃದ್ಧಿ ಆಗ್ಬೇಕಾದ್ರೆ 2 ಕಾರ್ಯ ಬಹಳ ಮುಖ್ಯ. ಮೇಲೆ ಬರಬೇಕಂತ ಹೇಳಿದ್ರೆ 2 ಕಾರ್ಯ ಬಹಳ ಮುಖ್ಯ. ಒಂದನೇದು ಸರ್ವಶಕ್ತನ ಕಡೆ ತಿರುಗಿಕೊಳ್ಬೇಕು. 2ನೇದಾಗಿ ಅನ್ಯಾಯ ಗುಡಾರಗಳಿಂದ ತೆಗೆದಾಕ್ಬೇಕು. ನಿನ್ನ ಗುಡಾರಗಳಲ್ಲಿ ಅನ್ಯಾಯ ಇರಬಾರದು. ದೇವ್ರ ಕಡೆ ತಿರುಗ್ಬೇಕು, ಸರ್ವಶಕ್ತನ ಕಡೆ ತಿರುಗ್ಬೇಕು. ಮನುಷ್ಯರ ಕಡೆ ತಿರುಗೋದು ಬಹಳ ಸುಲಭ, ಮಾತ್ರ ಅಲ್ಲದೆ ಅಧಿಕಾರಿಗಳ ಕಡೆ ತಿರುಗೋದು ಬಹಳ ಸುಲಭ. ಆದ್ರೆ ದೇವ್ರ ಕಡೆ ತಿರುಗೋದು ಬಹಳ ಕಷ್ಟವಾಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ನೋಡ್ಬೇಕಾದ್ರೆ. ದೇವ್ರ ಕಡೆ ನಾವು ತಿರುಗಬೇಕು. ಹೆಂಗ್ ತಿರುಗೋದು ದೇವ್ರ ಕಡೆ ಎಂಬುದಾಗಿ ಯೋಚನೆ ಮಾಡೋದಾದ್ರೆ, ಕೇಳೋದಾದ್ರೆ, ಬೆಳಿಗ್ಗೆ ಎದ್ದಾಗ ಮೊದಲನೇ ಸ್ಥಾನ ದೇವರಿಗೆ ನಾವು ಕೊಡ್ಬೇಕು. ಫಸ್ಟ್ ದೇವ್ರು ಇರ್ಬೇಕು, ದೇವ್ರನ್ನ ನೋಡ್ಬೇಕು. ಇವತ್ತು ಎಷ್ಟೋ ಜನ ಈಗಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಮೊದಲು ಎದ್ದಿದ ತಕ್ಷಣ ಮಾಡೋದು ಗೊತ್ತಾ? ಇನ್ ಕ್ರೈಸ್ತರು ಕೂಡ ಆದ್ರೂ ಸರಿನೆ, ದೇವ ಮಕ್ಕಳಾದ್ರೂ ಸರಿನೆ, ಅವ್ರು ಮೊದಲೆದ್ದು ದೇವ್ರನ್ನ ನೋಡೋಕ್ಕಿಂತ ಮುಂಚಿತವಾಗಿ ನನ್ಗೆ ವಾಟ್ಸಪ್ ಏನಾದ್ರೂ ಬಂದಿದಾ, ಮೊಬೈಲ್ ಏನಾದ್ರೂ ಬಂದಿದಾ, ಮೊಬೈಲ್ನ ಟರ್ನ್ ಆನ್ ಮಾಡ್ತಾರೆ, ನೋಡ್ತಾರೆ. ಅದು ಹಾಗೇ ಒಳಗಡೆ ಕರ್ಕೊಂಡೋಗಿ ಮತ್ತೆ ಯೂಟ್ಯೂಬ್ಗೆ ಹೋಗ್ತಾರೆ. ಅದು ಹಾಗೆ ಹೋಗಿ ಮೊದಲು ಅವುಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಗೊತ್ತಾ? ಮೊದಲು ಫಸ್ಟ್ ದೇವ್ರನ್ನ ಇಡಬೇಕೆಂಬುದಾಗಿ. ಇವತ್ತು ಯಾಕೆ ದೇವ್ರನ್ನ ಸೆಕೆಂಡ್ ಇಟ್ಟು ನೀನು ಜೀವಿಸ್ತಾ ಇದೀಯಾ? ಮೊದಲು ದೇವ್ರನ್ನ ಇಡು. ಎದ್ದಿದ ತಕ್ಷಣ ಸರ್ವಶಕ್ತನ ಕಡೆ ತಿರುಗು. ಅವ್ರು ನಿನ್ನನ್ನು ಆಶೀರ್ವಾದಿಸ್ತಾರೆ, ಉದ್ಧಾರ ಮಾಡ್ತಾರೆ. ದೇವ್ರ ಕಡೆ ತಿರುಗದೆ ಇರುವಂತ ಮಕ್ಕಳು ಎಷ್ಟೋ ಜನ ಇವತ್ತಿದ್ದಾರೆ. ಇವತ್ತು ಯಾಕೆ ಉದ್ಧಾರ ಆಗ್ತಾ ಇಲ್ಲ? ದೇವ್ರ ಕಡೆ ತಿರುಗ್ತಾ ಇಲ್ಲ. ಯಾಕೆ ಯೌವನ ಮಕ್ಕಳು ಪ್ರಜ್ವಲಿಸಕ್ ಆಗ್ತಾ ಇಲ್ಲ? ದೇವ್ರ ಕಡೆ ತಿರುಗ್ತಾ ಇಲ್ಲ. ಯಾಕೆ ವಿಜ್ಞಾಪನೆಗಳು ನೆರವೇರ್ತಾ ಇಲ್ಲ? ಪ್ರಾರ್ಥನೆಗಳು ಕೇಳ್ತಾ ಇಲ್ಲ? ದೇವ್ರ ಕಡೆ ತಿರುಗ್ತಾ ಇಲ್ಲ. ದೇವ್ರ ಕಡೆ ಭಯಭಕ್ತಿಯನ್ನು ತಿರುಗೋದಾದ್ರೆ ಖಂಡಿತವಾಗಿ ನಿನ್ನ ವಿಜ್ಞಾಪನೆಗಳ ನೆರವೇರಿಸ್ತಾರೆ. ದೇವ್ರ ವಾಕ್ಯ ಹೇಳಲು ಬರೆಯಲ್ಪಟ್ಟಿದೆ ಯೋಬನ ಬರೆದ ಪುಸ್ತಕದಲ್ಲಿ, ದೇವರು ವಿಜ್ಞಾಪನೆಯನ್ನ ಗಮನಿಸುವರು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನೀನು ದೇವ್ರ ಕಡೆ ತಿರುಗೋದಾದ್ರೆ ನಿನ್ನ ಏರಿಯಾದಲ್ಲಿ ಇರುವಂತ ಜನಗಳು ರಕ್ಷಣೆ ಹೊಂದಕ್ಕೆ ಒಂದು ಮಾರ್ಗ ಆಗ್ತದೆ. ದೇವ್ರ ಕಡೆ ತಿರುಗು, ಪ್ರಾರ್ಥನೆ ಮಾಡು, ಮೊಣಕಾಲಾಕು. ಕರ್ತನು ಖಂಡಿತವಾಗಿ ನಿನ್ನ ಉದ್ಧಾರ ಮಾಡ್ತಾನೆ. 2ನೇದಾಗಿ ಅನ್ಯಾಯ ಗುಡಾರಗಳಿಂದ ತೆಗೆದಾಕು. ನಿನ್ನ ಗುಡಾರದಲ್ಲಿ ಅನ್ಯಾಯ ಇರಬಾರ್ದು. ಯಾವುದಾದ್ರೂ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯ ನಿನ್ನ ಗುಡಾರದಲ್ಲಿದ್ದ, ಒಂದು ದೈಹಿಕವಾದ ಗುಡಾರ ಆದಿದ್ರು, ಇನ್ನೊಂದು ದೇವರ ಆಲಯ ಆದಂತ ಈ ಒಂದು ದೇಹದಲ್ಲಿ ನೀನೇನಾದ್ರೂ ದೇವರಿಗೆ ಇಷ್ಟವಿಲ್ಲದ ಇಟ್ಕೊಂಡಿದ್ಯಾ? ಇದು ಪ್ರಾರ್ಥನೆ ಆಲಯ, ಇದು ಪರಿಶುದ್ಧವಾದಂತ ಸ್ಥಳ, ದೇವರು ತಂಗುವಂತ ಸ್ಥಳದಲ್ಲಿ ಅಪವಿತ್ರವಾದಂತ ಕಾರ್ಯಗಳು ಇಟ್ಕೊಂಡಿದ್ಯಾ? ಅವಿದ್ರೆ ಖಂಡಿತವಾಗಿ ನೀನು ಉದ್ಧಾರ ಆಗೋಕ್ಕೆ ಆಗಲ್ಲ. ನೀನು ಉದ್ಧಾರ ಆಗ್ಬೇಕಾದ್ರೆ ದೇವ್ರನ್ನ ನೋಡು, ಅಪರಿಶುದ್ಧವಾದನ್ನ ತೆಗೆದಾಕು. ದೇವ್ರು ನಮ್ಮನ್ನ ಪರಿಶುದ್ಧತೆಗೆ ಕರೆದಿದ್ದಾರೆ ಪ್ರಿಯರೇ. ದೇವ್ರು ನಾವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವ್ರು ವಾಕ್ಯ ಹೇಳ್ತಾರೆ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ. ಆದ್ರಿಂದ ನಿನ್ನ ಗುಡಾರಗಳಲ್ಲಿ ಒಂದು ಗುಡಾರದಲ್ಲಿ ಅನ್ಯಾಯ ಇರೋದಾದ್ರೆ ಅದನ್ನ ತೆಗೆದು ಬಿಸಾಡು. ಇದು ಮಾಡಲ್ಲ ನಾನು ಎಂಬುದಾಗಿ. ಅನ್ಯಾಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಯಾವುದೇ ಇರಲಿ, ಅನ್ಯಾಯವಾಗಿ ಗಳಿಸಿದಂತ ಯಾವುದೇ ವಸ್ತುಗಳಾಗಿರ್ಲಿ,
ಇಟ್ಕೊಳ್ದೆ ನ್ಯಾಯವಾಗಿ ಇಟ್ಕೊಂಡು ದೇವ್ರ ಸಮ್ಮುಖದಲ್ಲಿ ನೀ ಇರೋದಾದ್ರೆ ಒಂದು ದೇವ್ರ ಕಡೆ ತಿರುಗು. ಮುಂಜಾನೆ ದೇವ್ರನ್ನ ನೋಡು, ನಿನ್ನ ದೇವ್ರು ಉದ್ಧಾರ ಮಾಡ್ತಾರೆ. ಅನ್ಯಾಯವಾದದ್ದು ಯಾವ್ದಾದಿದ್ರೆ ದೇವರೇ ಇದು ಬೇಡ ಎಂಬುದಾಗಿ ನೀನ್ ತಳ್ಳು, ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಉದ್ಧಾರ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಎಷ್ಟೋ ವ್ಯಕ್ತಿಗಳು ಆ ರೀತಿ ಅನ್ಯಾಯ ಮಾಡಿ ಅನ್ಯಾಯ ಗಳಿಸಿ ತಮ್ಮ ಕುಟುಂಬಗಳನ್ನ ಬೀದಿಗೆ ತಂದಿರೋದು ಅನೇಕ ಉದಾಹರಣೆಗಳು ನಾವು ನೋಡೋದುಂಟು. ಅನ್ಯಾಯದಿಂದ ಮಾಡಿ ಪ್ರಿಯರೇ, ಇವತ್ತು ನೀನು ಉದ್ಧಾರ ಆಗ್ಬೇಕಾದ್ರೆ ದೇವರ ಸಮ್ಮುಖದಲ್ಲಿ ದೇವ್ರ ವಾಕ್ಯ ನಿನಗೆ ಹೇಳ್ತಾ ಇದೆ, ದೇವ್ರ ಕಡೆ ತಿರುಗು. ಮೊದಲನೇದಾಗಿ ದೇವ್ರ ಸರ್ವಶಕ್ತನ ಕಡೆ ನೀನು ಮುಖ ತಿರುಗಿಸ್ಕೊ. ಅಬ್ರಾಮ ನೋಡಿ, ತಾನು ಏನು ಇಲ್ದವನಾಗಿದ್ರು ಊರನ್ನ ಬಿಟ್ಟು ಜಾತಿ ಜನನ ಸಂಬಂಧವನ್ನ ಬಿಟ್ಟು ಬರ್ಬೇಕಾದ್ರೆ ದೇವ್ರನ್ನ ದೃಷ್ಟಿ ಇಟ್ಟು ನೋಡಿ ಬರ್ಬೇಕಾದ್ರೆ ದೇವ್ರನ್ನ ನೋಡಿ ಆಶೀರ್ವಾದ ಮಾಡ್ತಾರೆ. ಯಾಕೋಬ ಹಗರಿರುಳು ತನ್ನ ಕೃಪೆಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ದೇವರು ಆತನನ್ನು ಕೂಡ ಅಭಿವೃದ್ಧಿ ಮಾಡಿದ್ರು, ಉದ್ಧಾರ ಮಾಡಿದ್ರು. ದಾವೀದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವ್ರನ್ನ ಆರಾಧನೆ ಮಾಡ್ತಾನೆ, ದೇವ್ರು ಆತನನ್ನು ಉದ್ಧಾರ ಮಾಡಿ. ಏನ್ ಗೊತ್ತಾ, ಮೊದಲು ದೇವ್ರನ್ನ ನೋಡಿದ್ರಿಂದ. ಇವತ್ತು ಯಾರಾದ್ರೂ ಪ್ರಾರ್ಥನೆ ಮಾಡ್ದನೆ ಮೊದಲು ಲೌಕಿಕ ಕಾರ್ಯಗಳಿಗೆ ಸಮಯ ಕೊಟ್ಟು ಆಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಇವತ್ತಿಂದ ಬದಲಾಗಿ ಮೊದಲು ದೇವ್ರನ್ನ ಹಿಡಿರಿ, ಖಂಡಿತವಾಗಿ ನಿನ್ನ ಮನೇನ ದೇವ್ರು ಉದ್ಧಾರ ಮಾಡ್ತಾರೆ. ಮಾತ್ರವಲ್ಲದೆ ಅನ್ಯಾಯ ಅನ್ನೋದೇನಾದ್ರೂ ನಿನ್ನಲ್ಲಾಗ್ಲಿ ನಿನ್ನ ಗುಡಾರದಲ್ಲಿ ಇರೋದಾದ್ರೆ ಖಂಡಿತ ಅದನ್ನೆಲ್ಲ ತೆಗೆದು ಬಿಸಾಡ್ರಿ. ನಾನು ದೇವ್ರಿಗೋಸ್ಕರ ಜೀವಿಸ್ತೀನಿ, ಕ್ರಿಸ್ತನು ನನ್ನಲ್ಲಿದ್ದಾರೆ ಎಂಬ ನಂಬಿಕೆ ಯೇಸು ನಮ್ಮಲ್ಲಿ ಬಂದ್ಬಿಟ್ರೆ ಅನ್ಯಾಯ ನಾವು ಮಾಡಕ್ ಹೋಗಲ್ಲ. ಯೇಸು ನಮ್ಮ ಹೃದಯದಲ್ಲಿ ಇದ್ಬಿಟ್ರೆ ನಾವು ಮೋಸ ಮಾಡಕ್ ಹೋಗಲ್ಲ. ಅನ್ಯಾಯ ಅನ್ನೋದು ಗುಡಾರದನ್ನೇ ತೆಗೆದಾಕ್ಬಿಡ್ತೀವಿ. ಯೇಸು ನಮ್ಮಲ್ಲಿ ಇರ್ಬೇಕು. ಏಸಪ್ಪ ನಮ್ಮಲ್ಲಿ ಇರೋದಾದ್ರೆ ನಾವು ಸಂತೋಷವಾಗಿ ಪರಿಶುದ್ಧರಾಗಿ ಜೀವಿಸ್ತೀವಿ. ಪ್ರಿಯರೇ, ಅವಾಗ್ಲೇನೆ ಉದ್ಧಾರ ಅನ್ನೋದು ನಮಗೆ ಏಳಿಗೆ ಅನ್ನೋದು ಬರ್ತದೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೀವಿ ಎಂಬುದಾಗಿ ನೀವು ಎಲ್ಲರ ಮುಂದೆ ಹೇಳುವಾಗೆ ನಿಮ್ಮ ಬಾಯಿಗಳಿಗೆ ಸಾಕ್ಷಿಯನ್ನ ದೇವರು ಕೊಡೋರಾಗಿರ್ತಾರೆ. ಕರ್ತನು ತಾನೇ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ನಾವು ಕರ್ತನ ಕಡೆ ತಿರುಗೋಣ, ಗುಡಾರದಿಂದ ಅನ್ಯಾಯವನ್ನ ತೆಗೆದು ಬಿಸಾಡೋಣ. ದೇವ್ರು ನಮ್ಮನ್ನ ಉದ್ಧಾರ ಮಾಡ್ತಾರೆ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀವೆಷ್ಟು ಒಳ್ಳೆಯವರಪ್ಪ. ನಮಗೆಷ್ಟೊಂದು ಕರ್ತನೆ ದೇವರೇ, ಹೌದು ಸ್ವಾಮಿ, ಸುಲಭವಾದ ಮಾರ್ಗಗಳನ್ನ ಹೇಳ್ಕೊಡ್ತೀಯಪ್ಪ. ಯಾಕಂದ್ರೆ ನಾವು ಉದ್ಧಾರ ಆಗೋದಕ್ಕೋಸ್ಕರ ನಿನ್ ಕಡೆ ತಿರುಗ್ಬೇಕು ದೇವರೇ. ಹೌದಪ್ಪ ಸ್ವಾಮಿ, ನಿನ್ನನ್ನು ನೋಡ್ಬೇಕೆಂಬುದಾಗಿ ಎಷ್ಟೋ ಯವನ ಮಕ್ಕಳು, ಎಷ್ಟೋ ಹಿರಿಯರು, ದೊಡ್ಡವರು ಸ್ವಾಮಿ, ಮೊದಲನೇ ಸ್ಥಾನ ದೇವ್ರು ಕೊಡದೇನೆ ಲೋಕ ಕೊಡೋದು ನಾವು ನೋಡ್ತಾ ಇದ್ವಿ ಸ್ವಾಮಿ. ಕರ್ತನೆ ಅದೆಲ್ಲ ತೆಗೆದು ಬಿಸಾಡಪ್ಪ. ತೀರ್ಮಾನ ಮಾಡೋ ಮಕ್ಕಳನ್ನ ಉದ್ಧಾರ ಮಾಡು. ಅನ್ಯಾಯ ಅನ್ನೋದು ಗುಡಾರಗಳಲ್ಲಿ ಇರದ ಹಾಗೆ ಪರಿಶುದ್ಧತೆಯನ್ನು ಆವರಿಸಿಕೊಳ್ಳುವ ಹಾಗೆ ಅವರು ಕರ್ತನೆ ಪರಿಶುದ್ಧರಾಗಿ ಜೀವಿಸಿ ನಿನ್ನ ನಾಮನ ಮಹಿಮೆ ಪಡಿಸುವರಾಗಿ ನೀನ್ ಮಾರ್ಪಡಿಸಬೇಕಾಗಿ ನಾವು ಬೇಡಿಕೊಳ್ತೇನಪ್ಪ. ನೀನ್ ನಡೆಸು ಕರ್ತನೆ ಈ ದೇವ ಮಕ್ಕಳನ್ನೆಲ್ಲ ಕರ್ತನೆ ನಿನ್ ಕಡೆ ತಿರುಗಿ ನಿನ್ನ ಕರ್ತನೆ ದೇವರ ಅವರ ಗುಡಾರಗಳಲ್ಲಿ ಅನ್ಯಾಯ ತೆಗೆದಾಕುವಂತ ಎಲ್ಲ ದೇವ ಮಕ್ಕಳು ಉದ್ಧಾರ ಆಗಿ ಅಭಿವೃದ್ಧಿಯಾಗಿ ನಿನಗೋಸ್ಕರ ಕರ್ತನ ದೇವರ ರಾಜ್ಯವನ್ನ ಕಟ್ಟುವಂತ ಮಕ್ಕಳಾಗಿ ನೀವು ಮಾರ್ಪಡಿಸಬೇಕಾಗಿ ನಾವು ಬೇಡಿಕೊಳ್ತೇನಪ್ಪ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇಲೆ. ಕರ್ತನ ತಾನೇ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಮರಿಬೇಡಿ, ಯೇಸು ನಿಮ್ಮನ್ನ ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ
ಬಹು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು